ಎಲ್ಲರಿಗೂ ನಮಸ್ಕಾರ. ನೋಡ್ತೀವಿ ರಾಕೇಶ್ ಪಾಟೀಲ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸಲ್ಲಿ BA 5ನೇ ಸೆಮಿಸ್ಟರ್ನಲ್ಲಿ ಬರ್ತಕ್ಕಂತಹ ಪಬ್ಲಿಕ್ ಎಕನಾಮಿಕ್ ಸಾರ್ವಜನಿಕ ಅರ್ಥಶಾಸ್ತ್ರ DSC 9ನಲ್ಲಿ ಬರ್ತಕ್ಕಂತಹ 5 ಅಂಕದ ಪ್ರಶ್ನೆಗಳು. ಈ ಆನ್ಯುವಲ್ ಎಕ್ಸಾಮ್ನಲ್ಲಿ 5 ಅಂಕದ ಪ್ರಶ್ನೆಗಳು ಯಾವ ರೀತಿ ಬರಬಹುದು ಅಂತಕ್ಕಂಥದ್ದು ನಾವು ಇವತ್ತಿನ ಕ್ಲಾಸಲ್ಲಿ ನಾವು ತಿಳಿದುಕೊಳ್ಳೋಣ ಬನ್ನಿ. ಮೊದಲನೇ ಪ್ರಶ್ನೆ, ಸಾರ್ವಜನಿಕ ಮತ್ತು ಖಾಸಗಿ ಹಣಕಾಸುಗಳ ನಡುವಿನ ವ್ಯತ್ಯಾಸಗಳನ್ನು ವಿವರಿಸಿರಿ. ಸಾರ್ವಜನಿಕ ಹಣಕಾಸು ಮತ್ತು ಖಾಸಗಿ ಹಣಕಾಸು ನಡುವಿನ ವ್ಯತ್ಯಾಸಗಳೇನು ಮಾಡಬೇಕು, ವಿವರಿಸಬೇಕು. ಎರಡನೆಯದಾಗಿ, ಸಾರ್ವಜನಿಕ ಒಳಿತಿಗಾಗಿ ಮತ್ತು ಖಾಸಗಿ ಸರಕುಗಳ ನಡುವಿನ ವ್ಯತ್ಯಾಸಗಳನ್ನು ವಿವರಿಸಿರಿ. ಇನ್ನು ಮೂರನೇದಾಗಿ, ಸಾರ್ವಜನಿಕ ಮತ್ತು ಖಾಸಗಿ ವಸ್ತುಗಳ ಗುಣಲಕ್ಷಣಗಳನ್ನು ವಿವರಿಸಿರಿ. ಇನ್ನು ನಾಲ್ಕನೆಯ ಪ್ರಶ್ನೆ, ಮಾರುಕಟ್ಟೆ ವೈಫಲ್ಯವನ್ನು ಸರಿಪಡಿಸುವ ಕ್ರಮಗಳು ಯಾವುವು ಅಂತಕ್ಕಂಥದ್ದು. ಐದನೇದಾಗಿ, ಆದಾಯದ ಮೂಲಗಳನ್ನು ವಿವರಿಸಿರಿ. 6, ಸಾರ್ವಜನಿಕ ಸಾಲದ ಉದ್ದೇಶ ಮತ್ತು ಮೂಲಗಳನ್ನು ವಿವರಿಸಿರಿ. 7ನೇ ಪ್ರಶ್ನೆ, ಸಾಲ ಸೃಷ್ಟಿಯ ವಿಧಾನಗಳನ್ನು ವಿವರಿಸಿರಿ. 8, ಸಾರ್ವಜನಿಕ ಸಾಲದ ಹೊರೆಯ ಬಗ್ಗೆ ರಿಕಾರ್ಡಿನ ಅಥವಾ ಕೇನ್ಸಿನ ಅಭಿಪ್ರಾಯಗಳನ್ನು ವಿವರಿಸಿರಿ. ಇನ್ನು 9ನೆಯ ಪ್ರಶ್ನೆ, ಹಣಕಾಸಿನ ನೀತಿಯ ಉದ್ದೇಶಗಳು ಮತ್ತು ಸಾಧನಗಳನ್ನು ವಿವರಿಸಿರಿ. 10, ವಿತ್ತೀಯ ಕೊರತೆಯ ಅನುಕೂಲಗಳು ಅಥವಾ ಅನಾನುಕೂಲಗಳನ್ನು ವಿವರಿಸಿರಿ. 11ನೆಯ ಪ್ರಶ್ನೆ, ಬಜೆಟ್ ವಿಧಗಳನ್ನು ವಿವರಿಸಿರಿ. ಇನ್ನು 12, ಹಣಕಾಸಿನ ನೀತಿಯ ಉದ್ದೇಶಗಳನ್ನು ಬರೆಯಿರಿ. ಇನ್ನು 13, ಕೊರತೆ ಹಣಕಾಸು ಎಂದರೇನು, ಅನುಕೂಲಗಳು ಅಥವಾ ಅನಾನುಕೂಲಗಳನ್ನು ವಿವರಿಸಿರಿ. ಇಷ್ಟೇನಪ್ಪ ಅಂತಂದ್ರೆ ಈ ಒಂದು 13 ಪ್ರಶ್ನೆಗಳೇನೆಂದ್ರೆ ಈ ಒಂದು ಪಬ್ಲಿಕ್ ಎಕನಾಮಿಕ್ DSC 9ನಲ್ಲಿ ಬರ್ತಕ್ಕಂತಹ ಸಾರ್ವಜನಿಕ ಅರ್ಥಶಾಸ್ತ್ರದಲ್ಲಿ ಬರ್ತಕ್ಕಂತಹ 5 ಅಂಕದ ಪ್ರಶ್ನೆಗಳು. ಇದರಲ್ಲಿ ಯಾವುದೇ ರೀತಿಯಾದ ಪ್ರಶ್ನೆಗಳು ಕೇಳಿದ್ರೆ ಇದರಲ್ಲಿಯೇ ಬರುವಂತಹ ಸಂಭವನೀಯ ಪ್ರಶ್ನೆಗಳು ಹೆಚ್ಚಾಗಿರ್ತಾವೆ. ಅದಕ್ಕೋಸ್ಕರವಾಗಿ ಇಲ್ಲೇನಪ್ಪ ಅಂತಂದ್ರೆ ನೀವು ಸರಿಯಾದ ರೀತಿಯಂತ ಓದಿದ್ದೇ ಆದಲ್ಲಿ ನಿಮಗೆ 20 ಅಂಕಗಳು ಆನ್ಯುವಲ್ ಎಕ್ಸಾಮ್ದಲ್ಲಿ ಬರುವಂಥ ಚಾನ್ಸಸ್ ಹೆಚ್ಚಾಗಿರ್ತೈತೆ ಅಂತ ಹೇಳ್ತಾ ಇಷ್ಟಂದ್ರೆ ಇವತ್ತಿನ ಕ್ಲಾಸಲ್ಲಿರುವಂಥ ಮಾಹಿತಿ. ಇದೇ ರೀತಿ ಪ್ರತಿದಿನ ವೀಡಿಯೋಗೆ ನೋಡಬೇಕಾಯ್ತಪ್ಪ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬೇರೆ ಪ್ರಶ್ನೆ ಮಾಡೋದಕ್ಕೆ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರಪ್ಪ ಅಂದ್ರೆ ನಾವು ಪ್ರತಿದಿನ ಕೂಡ ನೋಟಿಫಿಕೇಶನ್ ತಲುಪುತ್ತೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ಭಾಗದಲ್ಲಿ 10 ಅಂಕದ ಪ್ರಶ್ನೆಗಳು ಯಾವ ರೀತಿ ಬರ್ಬೋದು ಅಂತಕ್ಕಂಥದ್ದು ನೋಡೋಣ. ಧನ್ಯವಾದಗಳು.